ಮಳೆ ಏನು ಒಂದು ರೌಂಡ್ ಚೆನ್ನಾಗಿ ಹೊಡೆದ್ಬಿಟ್ಟು ಇನ್ನೇನು ನಿಲ್ತು ಅಂತ ಅಂದ್ಕೊಂಡ್ರೆ ಮತ್ತೆ ರಾಜ್ಯದ ಹಲವೆಡೆ ಮಳೆಯ ಅಬ್ಬರ ಜೋರಾಗಿದೆ. ವರುಣನ ಆರ್ಭಟಕ್ಕೆ ಸಿಕ್ಕಾಪಟ್ಟೆ ಅವಾಂತರ ಸೃಷ್ಟಿಯಾಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಎಲ್ಲೆಲ್ಲಿ ಏನೇನಾಗಿದೆ ನೋಡಿ. ಕಳೆದ ಒಂದು ವಾರದಿಂದ ಸೈಲೆಂಟ್ ಆಗಿದ್ದ ಮಳೆರಾಯ ಮತ್ತೆ ಬ್ಯಾಟಿಂಗ್ ಶುರು ಮಾಡಿಕೊಂಡಿದ್ದಾರೆ. ಕರಾವಳಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್ಭಟ ಜೋರಾಗಿದ್ದು ಜನರ ಗೋಳು ಹೇಳತೀರದಾಗಿದೆ. ದೃಶ್ಯ 1. ಜಿಟಿ ಮಳೆಗೆ ಸಂಚಾರ ಅಸ್ತವ್ಯಸ್ತ. ಬಳ್ಳಾರಿ, ಸಂಡೂರು, ಕಂಪ್ಲಿ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ. ಇನ್ನು ಮುಂದುವರೆದ ಜಿಟಿ ಮಳೆಗೆ ವಾಹನ ಸವಾರರು ಪರದಾಡಿದ್ರು. ದೃಶ್ಯ 2. ನೀರು ಎಲ್ಲಿ ನೋಡಿದ್ರೂ ನೀರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕಾಗಿಣ ಮತ್ತು ಬೆಣ್ಣೆದೂರ ನದಿ ತುಂಬಿ ಹರಿಯುತ್ತಿದೆ. ದೃಶ್ಯ 3. ವರುಣನ ಅಟ್ಟಹಾಸಕ್ಕೆ ಉತ್ತರಾದಿಮಠ ಜಲಾವೃತ. ಇನ್ನು ಸೇಡಂ ತಾಲೂಕಿನ ಮಳಖೇಡದ ಉತ್ತರಾದಿ ಮಠಕ್ಕೆ ನುಗ್ಗಿದ ಮಳೆ ನೀರು ಮಠದಲ್ಲಿನ ರಾಯರ ಬೃಂದಾವನ, ಇಂದ್ರಭವನದತ್ತ ಜಲಾವೃತವಾಗಿದೆ. ಇವತ್ತು ಬೆಳಗ್ಗೆ 5:30 ಗಂಟೆಗೆ ನಾವು ಬೆಳಗ್ಗೆ ಪ್ರಾತಃ ಕಾಲದ ನಿರ್ಮಾಲ್ಯವನ್ನು ಮಾಡೋದಕ್ಕಾಗಿ ನಮ್ಮ ಅರ್ಚಕರು ಹೋದಾಗ 5:30ಗೆ ನೀರು ಬಂದುಬಿಡ್ತು. ಅಷ್ಟರೊಳಗೆ ನಾವು 1:30 ಗಂಟೆಯೊಳಗಾಗೇನೆ ನೀರು ವೃಂದಾವನ ಮುಳುಗೋದ್ರೊಳಗಾಗೇನೆ ಸಂಪೂರ್ಣವಾಗಿರ್ತಕ್ಕಂಥ ಜಯತೀರ್ಥರ ವೃಂದಾವನಕ್ಕೆ ಪಂಚಾಮೃತ ಅಭಿಷೇಕ, ಹಸ್ತೋದಕವನ್ನು ಮಾಡಿ ಹೊರಗಡೆ ಬಂದೆವು. 8 ಗಂಟೆಗೆ ಪೂರ್ಣ ವೃಂದಾವನ ಮುಳುಗಿಬಿಡ್ತು. ಈಗ ನೋಡಿದರೆ ತುಂಬ ಇನ್ನೂ ಹೆಚ್ಚಾಗಿದೆ. ದೃಶ್ಯ 4. ಮನೆಯಿಂದ ನೀರು ಹೊರಹಾಕಲು ಹೈರಾಣ. ಯಾದಗಿರಿ ಜಿಲ್ಲೆಯಾದ್ಯಂತ ರಾತ್ರಿಯಿಡೀ ಸುರಿದ ಭಾರೀ ಮಳೆಗೆ ಮನೆಯೊಳಗೆ ನೀರು ನುಗ್ಗಿದೆ. ಇತ್ತ ಮನೆಯಲ್ಲಿ ನವಜಾತ ಶಿಶುವೊಂದಿಗೆ ಬಾಣಂತಿ ಹೈರಾಣಾದ್ರು. ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿದ ನೀರು. ಕಳೆದೆರಡು ದಿನದಿಂದ ಕಲಬುರಗಿಯಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದೆ. ನಗರದ ಪಿಡಿಎ ಕಾಲೇಜ್ ಮುಂಭಾಗದಲ್ಲಿರುವ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ. ಚಂದ್ರಂಪಳ್ಳಿ ಜಲಾಶಯ ಸೇತುವೆ ಮುಳುಗಡೆ. ಇನ್ನು ಕಲಬುರಗಿಯ ಚಂದ್ರಂಪಳ್ಳಿ ಜಲಾಶಯದಿಂದ ಮುಲ್ಲಾಮಾರಿ ನದಿಗೆ ನೀರು ಬಿಟ್ಟಾಗಿದ್ದು ಸೇತುವೆ ಮುಳುಗಡೆಯಾಗಿದೆ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಳಚಿದ್ದು ಅಪಾರ ಪ್ರಮಾಣದ ನೀರು ಹೊರಹೋಗಿತ್ತು. ಆದರೆ ಈಗ ವರದಾ ಹಾಗೂ ತುಂಗಾ ನದಿಯಿಂದ ಅಪಾರ ನೀರು ಹೊರಬಂದಿದೆ. ಇನ್ನು 25.5 ಟಿಎಂಸಿ ನೀರು ಸಂಗ್ರಹವಾಗಿದ್ದು ತುಂಗಾಭದ್ರಾ ಜಲಾಶಯ ಭರ್ತಿಯಾಗಲು ಇನ್ನು ಕೇವಲ 2.17 ಅಡಿ ಬಾಕಿ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಳೆ ಏನು ಒಂದು ರೌಂಡ್ ಚೆನ್ನಾಗಿ ಹೊಡೆದ್ಬಿಟ್ಟು ಇನ್ನೇನು ನಿಲ್ತು ಅಂತ ಅಂದ್ಕೊಂಡ್ರೆ ಮತ್ತೆ ರಾಜ್ಯದ ಹಲವೆಡೆ ಮಳೆಯ ಅಬ್ಬರ ಜೋರಾಗಿದೆ. ವರುಣನ ಆರ್ಭಟಕ್ಕೆ ಸಿಕ್ಕಾಪಟ್ಟೆ ಅವಾಂತರ ಸೃಷ್ಟಿಯಾಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಎಲ್ಲೆಲ್ಲಿ ಏನೇನಾಗಿದೆ ನೋಡಿ. ಕಳೆದ ಒಂದು ವಾರದಿಂದ ಸೈಲೆಂಟ್ ಆಗಿದ್ದ ಮಳೆರಾಯ ಮತ್ತೆ ಬ್ಯಾಟಿಂಗ್ ಶುರು ಮಾಡಿಕೊಂಡಿದ್ದಾರೆ. ಕರಾವಳಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್ಭಟ ಜೋರಾಗಿದ್ದು ಜನರ ಗೋಳು ಹೇಳತೀರದಾಗಿದೆ. ದೃಶ್ಯ 1. ಜಿಟಿ ಮಳೆಗೆ ಸಂಚಾರ ಅಸ್ತವ್ಯಸ್ತ. ಬಳ್ಳಾರಿ, ಸಂಡೂರು, ಕಂಪ್ಲಿ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ. ಇನ್ನು ಮುಂದುವರೆದ ಜಿಟಿ ಮಳೆಗೆ ವಾಹನ ಸವಾರರು ಪರದಾಡಿದ್ರು. ದೃಶ್ಯ 2. ನೀರು ಎಲ್ಲಿ ನೋಡಿದ್ರೂ ನೀರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕಾಗಿಣ ಮತ್ತು ಬೆಣ್ಣೆದೂರ ನದಿ ತುಂಬಿ ಹರಿಯುತ್ತಿದೆ. ದೃಶ್ಯ 3. ವರುಣನ ಅಟ್ಟಹಾಸಕ್ಕೆ ಉತ್ತರಾದಿಮಠ ಜಲಾವೃತ. ಇನ್ನು ಸೇಡಂ ತಾಲೂಕಿನ ಮಳಖೇಡದ ಉತ್ತರಾದಿ ಮಠಕ್ಕೆ ನುಗ್ಗಿದ ಮಳೆ ನೀರು ಮಠದಲ್ಲಿನ ರಾಯರ ಬೃಂದಾವನ, ಇಂದ್ರಭವನದತ್ತ ಜಲಾವೃತವಾಗಿದೆ.
ಇವತ್ತು ಬೆಳಗ್ಗೆ 5:30 ಗಂಟೆಗೆ ನಾವು ಬೆಳಗ್ಗೆ ಪ್ರಾತಃ ಕಾಲದ ನಿರ್ಮಾಲ್ಯವನ್ನು ಮಾಡೋದಕ್ಕಾಗಿ ನಮ್ಮ ಅರ್ಚಕರು ಹೋದಾಗ 5:30ಗೆ ನೀರು ಬಂದುಬಿಡ್ತು. ಅಷ್ಟರೊಳಗೆ ನಾವು 1:30 ಗಂಟೆ ಒಳಗಾಗೇನೆ ನೀರು ವೃಂದಾವನ ಮುಳುಗೋದ್ರೊಳಗಾಗೇನೆ ಸಂಪೂರ್ಣವಾಗಿರ್ತಕ್ಕಂಥ ಜಯತೀರ್ಥರ ವೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಹಸ್ತೋದಕವನ್ನು ಮಾಡಿ ಹೊರಗಡೆ ಬಂದೆವು. 8 ಗಂಟೆಗೆ ಪೂರ್ಣ ವೃಂದಾವನ ಮುಳುಗಿಬಿಡ್ತು. ಈಗ ನೋಡಿದರೆ ತುಂಬ ಇನ್ನೂ ಹೆಚ್ಚಾಗಿದೆ. ದೃಶ್ಯ 4. ಮನೆಯಿಂದ ನೀರು ಹೊರಹಾಕಲು ಹೈರಾಣ. ಯಾದಗಿರಿ ಜಿಲ್ಲೆಯಾದ್ಯಂತ ರಾತ್ರಿಯಿಡೀ ಸುರಿದ ಭಾರೀ ಮಳೆಗೆ ಮನೆಯೊಳಗೆ ನೀರು ನುಗ್ಗಿದೆ. ಇತ್ತ ಮನೆಯಲ್ಲಿ ನವಜಾತ ಶಿಶುವೊಂದಿಗೆ ಬಾಣಂತಿ ಹೈರಾಣಾದ್ರು. ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿದ ನೀರು. ಕಳೆದೆರಡು ದಿನದಿಂದ ಕಲಬುರಗಿಯಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದೆ. ನಗರದ ಪಿಡಿಎ ಕಾಲೇಜ್ ಮುಂಭಾಗದಲ್ಲಿರುವ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ. ಚಂದ್ರಂಪಳ್ಳಿ ಜಲಾಶಯ ಸೇತುವೆ ಮುಳುಗಡೆ. ಇನ್ನು ಕಲಬುರಗಿಯ ಚಂದ್ರಂಪಳ್ಳಿ ಜಲಾಶಯದಿಂದ ಮುಲ್ಲಾಮಾರಿ ನದಿಗೆ ನೀರು ಬಿಡಲಾಗಿದ್ದು ಸೇತುವೆ ಮುಳುಗಡೆಯಾಗಿದೆ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಳಚಿದ್ದು ಅಪಾರ ಪ್ರಮಾಣದ ನೀರು ಹೊರಹೋಗಿತ್ತು. ಆದರೆ ಈಗ ವರದಾ ಹಾಗೂ ತುಂಗಾ ನದಿಯಿಂದ ಅಪಾರ ನೀರು ಹೊರಬಂದಿದೆ. ಇನ್ನು 25.5 ಟಿಎಂಸಿ ನೀರು ಸಂಗ್ರಹವಾಗಿದ್ದು ತುಂಗಾಭದ್ರಾ ಜಲಾಶಯ ಭರ್ತಿಯಾಗಲು ಇನ್ನು ಕೇವಲ 2.17 ಅಡಿ ಬಾಕಿ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಳೆ ಏನು ಒಂದು ರೌಂಡ್ ಚೆನ್ನಾಗಿ ಹೊಡೆದ್ಬಿಟ್ಟು ಇನ್ನೇನು ನಿಲ್ತು ಅಂತ ಅಂದ್ಕೊಂಡ್ರೆ ಮತ್ತೆ ರಾಜ್ಯದ ಹಲವೆಡೆ ಮಳೆಯ ಅಬ್ಬರ ಜೋರಾಗಿದೆ. ವರುಣನ ಆರ್ಭಟಕ್ಕೆ ಸಿಕ್ಕಾಪಟ್ಟೆ ಅವಾಂತರ ಸೃಷ್ಟಿಯಾಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಎಲ್ಲೆಲ್ಲಿ ಏನೇನಾಗಿದೆ ನೋಡಿ. ಕಳೆದ ಒಂದು ವಾರದಿಂದ ಸೈಲೆಂಟ್ ಆಗಿದ್ದ ಮಳೆರಾಯ ಮತ್ತೆ ಬ್ಯಾಟಿಂಗ್ ಶುರು ಮಾಡಿಕೊಂಡಿದ್ದಾರೆ. ಕರಾವಳಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್ಭಟ ಜೋರಾಗಿದ್ದು ಜನರ ಗೋಳು ಹೇಳತೀರದಾಗಿದೆ. ದೃಶ್ಯ 1. ಜಿಟಿಜಿಟಿ ಮಳೆಗೆ ಸಂಚಾರ ಅಸ್ತವ್ಯಸ್ತ. ಬಳ್ಳಾರಿ, ಸಂಡೂರು, ಕಂಪ್ಲಿ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ. ಇನ್ನು ಮುಂದುವರೆದ ಜಿಟಿಜಿಟಿ ಮಳೆಗೆ ವಾಹನ ಸವಾರರು ಪರದಾಡಿದ್ರು. ದೃಶ್ಯ 2. ನೀರು ಎಲ್ಲಿ ನೋಡಿದ್ರೂ ನೀರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕಾಗಿನ ಮತ್ತು ಬೆಣ್ಣೆದೂರ ನದಿ ತುಂಬಿ ಹರಿಯುತ್ತಿದೆ. ದೃಶ್ಯ 3. ವರುಣನ ಅಟ್ಟಹಾಸಕ್ಕೆ ಉತ್ತರಾದಿಮಠ ಜಲಾವೃತ. ಇನ್ನು ಸೇಡಂ ತಾಲೂಕಿನ ಮಳಖೇಡದ ಉತ್ತರಾದಿ ಮಠಕ್ಕೆ ನುಗ್ಗಿದ ಮಳೆ ನೀರು ಮಠದಲ್ಲಿನ ರಾಯರ ಬೃಂದಾವನ, ಇಂದ್ರಭವನದತ್ತ ಜಲಾವೃತವಾಗಿದೆ. ಇವತ್ತು ಬೆಳಗ್ಗೆ 5:30 ಗಂಟೆಗೆ ನಾವು ಬೆಳಗ್ಗೆ ಪ್ರಾತಃ ಕಾಲದ ನಿರ್ಮಾಲ್ಯವನ್ನು ಮಾಡೋದಕ್ಕಾಗಿ ನಮ್ಮ ಅರ್ಚಕರು ಹೋದಾಗ 5:30ಗೆ ನೀರು ಬಂದುಬಿಡ್ತು. ಅಷ್ಟರೊಳಗೆ ನಾವು 1:30 ಗಂಟೆ ಒಳಗಾಗೇನೆ ನೀರು ವೃಂದಾವನ ಮುಳುಗೋದ್ರೊಳಗಾಗೇನೆ ಸಂಪೂರ್ಣವಾಗಿರ್ತಕ್ಕಂಥ ಜಯತೀರ್ಥರ ವೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಹಸ್ತೋದಕವನ್ನು ಮಾಡಿ ಹೊರಗಡೆ ಬಂದೆವು. 8 ಗಂಟೆಗೆ ಪೂರ್ಣ ವೃಂದಾವನ ಮುಳುಗಿಬಿಡ್ತು. ಈಗ ನೋಡಿದರೆ ತುಂಬ ಇನ್ನೂ ಹೆಚ್ಚಾಗಿದೆ. ದೃಶ್ಯ 4. ಮನೆಯಿಂದ ನೀರು ಹೊರಹಾಕಲು ಹೈರಾಣ. ಯಾದಗಿರಿ ಜಿಲ್ಲೆಯಾದ್ಯಂತ ರಾತ್ರಿಯಿಡೀ ಸುರಿದ ಭಾರೀ ಮಳೆಗೆ ಮನೆಯೊಳಗೆ ನೀರು ನುಗ್ಗಿದೆ. ಇತ್ತ ಮನೆಯಲ್ಲಿ ನವಜಾತ ಶಿಶುವೊಂದಿಗೆ ಬಾಣಂತಿ ಹೈರಾಣಾದ್ರು. ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿದ ನೀರು. ಕಳೆದೆರಡು ದಿನದಿಂದ ಕಲಬುರಗಿಯಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದೆ. ನಗರದ ಪಿಡಿಎ ಕಾಲೇಜ್ ಮುಂಭಾಗದಲ್ಲಿರುವ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ. ಚಂದ್ರಂಪಳ್ಳಿ ಜಲಾಶಯ ಸೇತುವೆ ಮುಳುಗಡೆ. ಇನ್ನು ಕಲಬುರಗಿಯ ಚಂದ್ರಂಪಳ್ಳಿ ಜಲಾಶಯದಿಂದ ಮುಲ್ಲಾಮಾರಿ ನದಿಗೆ ನೀರು ಬಿಡಲಾಗಿದ್ದು ಸೇತುವೆ ಮುಳುಗಡೆಯಾಗಿದೆ.
ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಳಚಿದ್ದು ಅಪಾರ ಪ್ರಮಾಣದ ನೀರು ಹೊರಹೋಗಿತ್ತು. ಆದರೆ ಈಗ ವರದಾ ಹಾಗೂ ತುಂಗಾ ನದಿಯಿಂದ ಅಪಾರ ನೀರು ಹೊರಬಂದಿದೆ. ಇನ್ನು 25.5 ಟಿಎಂಸಿ ನೀರು ಸಂಗ್ರಹವಾಗಿದ್ದು, ತುಂಗಾಭದ್ರಾ ಜಲಾಶಯ ಭರ್ತಿಯಾಗಲು ಇನ್ನು ಕೇವಲ 2.17 ಅಡಿ ಬಾಕಿ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.